ಹೋಗುವ ಕಾಲದಲ್ಲಿ ರಾಜ್ಯದ ಜನರಿಗೆ ಇವತ್ತು ನ್ಯಾಯಯುತವಾಗಿ ಸಿಗಬೇಕಾದಂಥ ಅಭಿವೃದ್ಧಿ ಆಗಲಿ ಘರ್ಷಣೆ ಇರಲಾರ್ದೇ ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅದು ಆಗ್ತಾಯಿಲ್ಲ ಅಧ್ಯಕ್ಷರೇ. ಇವತ್ತು ನೋಡಿ, ನಿನ್ನೆ ಗುತ್ತಿಗೆದಾರರ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳ್ತಾರೆ ಅಂದರೆ, ನಿನ್ನೆನೆ ಕಿಕ್ ಬ್ಯಾಕ್ಸ್ ಡಬಲ್ಡ್ ಅಂಡರ್ ಯುವರ್ ಗೌರ್ಮೆಂಟ್, ಕಾಂಟ್ರಾಕ್ಟರ್ಸ್ ರೈಟ್ ಟು ಸಿದ್ದು. ಈ ರೀತಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಏರ್ತಾನೆ ಹೋಗ್ತಾ ಇದೆ. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಸರ್ಕಾರ 40 CM ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು. ಒಂದು ಮುಖ್ಯಮಂತ್ರಿ ಹುದ್ದೆಗೆ ಯಾರೇ ಆಗಲಿ ಏನು ಗೌರವ ಕೊಡೋದೇ ಬೊಮ್ಮಾಯಿಯವರನ್ನು ಅಪಮಾನ ಮಾಡುವಂಥದ್ದು, ರೋಡ್ಗಳಲ್ಲಿ ಕಾಂಪೌಂಡಿಗೆ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ್ನು ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ, ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ. ಆ 40% ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಆ 40ರಿಂದ 100ಕ್ಕೆ 100 ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ. ಇದನ್ನು ಯಾರೂ ನಾನು 100ಕ್ಕೆ 100 ಒಳ್ಳೆಯ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ. ನಾವು ಒಪ್ಕೋತೀನಿ. ಆದರೆ 40% ಅಂತ ನೀವೇ ಏನು ಟೀಕೆ ಮಾಡಿದ್ರಲ್ಲ, ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ? ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲೂ BJP ವಿರುದ್ಧ, ಅವಾಗ ಎಷ್ಟು ಅವ್ರ ಬಗ್ಗೆ ಕಳಕಳಿ. ಆ ಗುತ್ತಿಗೆದಾರ ಅಧ್ಯಕ್ಷ ಏನು ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣನವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಎಷ್ಟೋರಿಗೆ ಗೌರವ ಕೊಟ್ಟು ಕೆಂಪಣ್ಣ ಹೇಳಿದ್ದಾರೆ 40% ಇದೆ, ಈ ಭ್ರಷ್ಟ ಸರ್ಕಾರ, ಅಯೋಗ್ಯ ಸರ್ಕಾರ ಅಂತ ಹೇಳೋರು. ಇವತ್ತು ಅದೇ ಗುತ್ತಿಗೆದಾರ ಸಂಘ ಕೆಂಪಣ್ಣ ಸತ್ತ ಮೇಲೆ ಯಾರು ಬಂದವರು ಗೊತ್ತಿಲ್ಲ, ಮಂಜುನಾಥ್ ಅವರು ಹೇಳಿದ್ದನ್ನು ಸಹ ನೀವು ಒಪ್ಕೋಬೇಕಾಗ್ತದಲ್ಲ. ಎಂದು ಕೆಂಪಣ್ಣನ ನೀವು ಒಪ್ಕೊಂಡಿರಲ್ಲ, ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದ್ದ ಒಪ್ಕೋಬೇಕು. ಮುಖ್ಯಮಂತ್ರಿಗಳು ಕರೆದು ಮಾತಾಡಬೇಕು, ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಅವರು ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಎಂತ ನ್ಯಾಯ ಸಿಗ್ತದೆ? ಕಾವೇರಿಗೆ ಎಂದ ನ್ಯಾಯ ಸಿಗ್ತದೆ? ಆ ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ಬಗ್ಗೆನೇ ನೀವು ಚರ್ಚೆ ಮಾಡ್ತೀರಿ. ಇಲ್ಲಿ ಇನ್ನೋರಿಗೆ ರಾಜ್ಯ ಸರ್ಕಾರದಿಂದ DPR ಕಳಿಸಿಲ್ಲ. DPR ಕಳಿಸಲಾರ್ದೇ ಸರ್ಕಾರ ಅಲ್ಲಿ ಸರ್ಕಾರ ಬಿಡುಗಡೆ ಹೆಂಗೆ ಮಾಡ್ತದೆ? ಲೋಕೋಪಯೋಗಿ ಇಲಾಖೆಯಲ್ಲಿ 8,370 ಕೋಟಿ, RDPRದಲ್ಲಿ 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ, ವಸತಿ ಇಲಾಖೆಯಲ್ಲಿ 2,600 ಕೋಟಿ, BBMPಯಲ್ಲಿ 2,600 ಕೋಟಿ, ನಗರಾಭಿವೃದ್ಧಿಯಲ್ಲಿ 2,000 ಕೋಟಿ, ಕಾರ್ಮಿಕ ಇಲಾಖೆಯಲ್ಲಿ 2,000 ಕೋಟಿ. ಇವತ್ತು ಈ ರೀತಿ ಗುತ್ತಿಗೆದಾರರ ಹಣ ಕೊಡದೇ ಇದ್ದರೆ, ಅವ್ರು ಹೇಳಿದ್ದಾರೆ ಅಧ್ಯಕ್ಷರೇ, ನಾವು 8ನೇ ತಾರೀಕಿಗೆ ಮಾರ್ಚ್ 5ರಿಂದ ಕರ್ನಾಟಕದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡ್ತೀವಿ. ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಮನೆ ಮಠ ಎಲ್ಲ ಮಾರ್ಕೊಂಡು ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ
ಕರ್ನಾಟಕದಲ್ಲಿ ಗುತ್ತಿಗೆದಾರರು ಖಾಸಗಿ ಬಡ್ಡಿಯನ್ನು ತೊಗೊಂಡು ಬಂದು 5%, 10%, 1 ಲಕ್ಷ ಸಾಲ ಖಾಸಗಿಯಲ್ಲಿ ತಂದ್ರೆ 5% ಅಂದ್ರೆ ಅಧ್ಯಕ್ಷರೇ 1 ಲಕ್ಷಕ್ಕೆ 5,000 ರೂಪಾಯಿ ಆಗ್ತದೆ. 10%ನಲ್ಲಿ ತೊಗೊಂಡಿದ್ದಾರೆ. ನಮ್ಮಲ್ಲಿ ಗುತ್ತಿಗೆದಾರ ಬಂದು ಕಣ್ಣೀರು ಹಾಕ್ತಾರೆ. ಏನು ಮಾಡಿದ್ರು ಒಟ್ಟೆ ಬ್ಯಾಂಕಿನ ಸಾಲ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಪರಿಸ್ಥಿತಿ ಇವತ್ತು ಗುತ್ತಿಗೆದಾರರ ಬಗ್ಗೆ ನಾನೇನೋ ಗುತ್ತಿಗೆದಾರರ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ ತಿಳ್ಕೊಬೇಡ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಗುತ್ತಿಗೆದಾರರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ. BJP ಕಾಂಗ್ರೆಸ್ ಇದು ಬೇಡ. ಯಾರು ನೋಡ್ರಿ ಯಾವ ಸರ್ಕಾರ ಇರ್ತದಲ್ಲ ಅವರು ಇಟ್ಟು ಬಾಕಿ ಇಟ್ಟು ಹೋಗೋರೆ. ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ನಾಳೆ ನಮ್ಮದೇ ಸರ್ಕಾರ ಬರ್ಬೋದು. ಅಲ್ಲ ಬಿಜೆಪಿಯಲ್ಲಿ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದು ಯಾವ ತರ ಎತ್ತಳವ್ರೆ, ನೀವು ಬಿಜೆಪಿಯಲ್ಲೇ ಇಲ್ಲ. ಯತ್ನಾಳ್ ಜೊತೆ ನೀವಿದ್ದೀರಿ ಗೋಪಾಲಕೃಷ್ಣ ಅವರೇ. ಅಲ್ಲ ಅಣ್ಣ, ಬಿಜೆಪಿಯಲ್ಲೇ ಇಲ್ಲ ನಮ್ಮ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ಮ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೇ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್ ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ ನಾನು ಹೇಳಿದ್ದು ನಮ್ಮ ಸರ್ಕಾರ ಬಂದ್ರೆ ಅಂದ್ರಲ್ಲ ಅದಕ್ಕೆ ಹೇಳಿದ್ದ. ಇಲ್ಲ ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಬರೀ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನು ಗುತ್ತಿಗೆದಾರರ ನೀವು ಹಣವನ್ನು ಪಾವತಿ ಮಾಡ್ತೀರಿ, ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ 38,000 ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ. ನೀವು ಏನು ಮಾಡ್ತೀರಿ ನೋಡಿ, ಏನಾಗಿಬಿಟ್ಟಿದೆ ಇವತ್ತು LOCಗೂ ಕಮಿಷನ್ ಕೊಡಬೇಕು, ಟೆಂಡರ್ ಬರೀ ಅದನ್ನೇ ನಿಮ್ಮದೇ ಬಿಡ್ರಿ. ನೀವು ಮಾಡಿರಿ, ನಾವು ಮಾಡಿವಿ. ನಾವು ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳಿಲ್ಲ. ನಾ ಹೇಳಿದೆ ಈಗ ಕೆಲವೊಂದು ಮಂದಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರು. ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ, ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ? ಕೊಟ್ಟಿದ್ರೆ 20 ವರ್ಷ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಆಗ್ತಿದ್ರು, ನಾವೇ ಇರ್ತಿದ್ವಿ. ಆದರೆ ಏನು ಮಾಡೋದು, ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ. ನಾನು ನೇರವಾಗಿಯೇ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ. ಗುತ್ತಿಗೆದಾರರು ಪೇಮೆಂಟ್ ಒಂದು 50% ಕೊಡಿ, ಏನಾದರೂ ಮಾಡಿ. ಯಾವುದಾದ್ರೂ ಸಂಪನ್ಮೂಲ ಇವತ್ತು ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಹೇಳಿದ್ದೀರಿ, 30 ಲಕ್ಷ ಒಣ ಭೂಮಿಗೆ 40 ಲಕ್ಷ ನೀರಾವರಿ ಭೂಮಿಗೆ ಕೊಡಬೇಕನ್ನೋಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ, ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನು ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತನ್ನು ಹೇಳಿದ್ದೀರಿ. ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ 524.256 ಎತ್ತರದ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದ್ರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಇವತ್ತು ವ್ಯವಸ್ಥೆ ಯಾರು ಅಹಿಂದ ಅಂಥೇಳಿ ನಾವು ನಾಯಕರಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಕೋತಾರೆ. ಇವತ್ತು ಅಹಿಂದ ನಮ್ಮ SCP TSP ಸುಮಾರು 30,000 ಸಮೀಪ ಕೋಟಿ 30,000 ಕೋಟಿ ಸಮೀಪ 40,000 ಕೋಟಿ ರೂಪಾಯಿ ಸಮೀಪ ನೀವು SCP TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಇವತ್ತು ವರ್ಗಾವಣೆ ಮಾಡಿರಿ. ಹಾಗಾದರೆ 40,000 ಕೋಟಿ ಹಣ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವ್ರಿಗೆ ಹೋಗಬೇಕಾಗಿತ್ತು. ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಸಹ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ
ಜೀವನ ಮಾಡಬೇಕಾದಂಥ 40,000 ಕೋಟಿ ರೂಪಾಯಿ ಇವತ್ತು ನೀವು ಡೈವರ್ಟ್ ಮಾಡಿದ್ರಿಂದ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತು ಸಮುದಾಯಗಳಿಗೆ ನಿಮ್ಮ ಕೈಯಲ್ಲೇ ನೀವೇ ಸಾಮಾಜಿಕ ನ್ಯಾಯ ತಿಳ್ಕೊಂಡಿದ್ದೀರಿ ರಾಜ್ಯಪಾಲರ ಭಾಷಣದಲ್ಲಿ. ಎಲ್ಲಿ ಸಾಮಾಜಿಕ ನ್ಯಾಯ ಇದೆ? ಅವ್ರಿಗೆ ಸಿಗಬೇಕಂತ ನ್ಯಾಯಯುತ ಪಾಲನ್ನು ಆ 40,000 ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ SC ST ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ ಖರ್ಚು ಮಾಡಿದರೆ, ಒಳ್ಳೆ ಹಾಸ್ಟೆಲ್ ಕಟ್ಟಿದರೆ, ಒಳ್ಳೆ ಶಿಕ್ಷಣ ಕೊಟ್ಟಿದ್ದರೆ ಬಹುಶಃ ನಮ್ಮ ರಾಜ್ಯದ SC ST ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು. ಆದರೆ ಅಧ್ಯಕ್ಷರೇ, ಭಾಳ ದುರ್ದೈವ, ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ ವಾಲ್ಮೀಕಿ ಹಗರಣ ಆಗ್ತದೆ. ಸುಮಾರು 184 ಕೋಟಿ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಂತೆ ಸುಮಾರು 85 ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ. CBIದು ತನಿಖೆ ನಡೆದಿದೆ. ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಒಂದು ಕಳಂಕ ಇವತ್ತು ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ. ಕಾರ್ಮಿಕರ ಕಿಟ್ ಹಗರಣ ಆಯಿತು, ದಲಿತ ಮಹಿಳೆಗಳ ಮೇಲೆ ದೌರ್ಜನ್ಯ, ಜನಸಾಮಾನ್ಯರಿಗಂತರೂ ಇವತ್ತೆಲ್ಲ ಹಗರಣಗಳು ನೋಡ್ರಿ ಅಧ್ಯಕ್ಷರ, ಮೂಢ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಹಗರಣ, ನರೇಗಾ ಹಗರಣ, ಕಾರ್ಮಿಕ ಕಿಟ್ ಹಗರಣ, ಜನರಿಗಂತರೂ ದಿನಾಲೂ ಒಂದೊಂದು ಟ್ಯಾಕ್ಸು, ಪೆಟ್ರೋಲು, ಡೀಸೆಲು, ವಿದ್ಯುತ್ತು, ನಂದಿನಿ ಹಾಲು, ಆಲ್ಕೋಹಾಲು, ಆಸ್ತಿ ನೋಂದಣಿ ಶುಲ್ಕ, ದಿನಬಳಕೆ ವಸ್ತುಗಳು, ಸಾರಿಗೆ ದರ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಆಸ್ತಿ ಮುದ್ರಾಂಕ ಶುಲ್ಕ, ಆಸ್ತಿ ತೆರಿಗೆ, ನೀರಿನ ಬಿಲ್ಲು, ಮರಳು, ಗಣಿಗಾರಿಕೆ ಶುಲ್ಕ, ಕಸದ ಮೇಲೆ ತೆರಿಗೆ, ಅದನ್ನೂ ಬಿಡಲಿಲ್ಲ, ಕಸದ ಮೇಲೂ ಸಹ ತೆರಿಗೆ ಹಾಕುವಂಥ ಸರ್ಕಾರ ಇವತ್ತು ಆಯಿತು ಅನ್ನೋಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಅಧ್ಯಕ್ಷರ, ರಾಜ್ಯದಲ್ಲಿ ಸುಮಾರು 2 ಲಕ್ಷ ಸರ್ಕಾರ ಕೊಟ್ಟಂಥ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಸುಮಾರು 2,82,000 ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇವೆ. ಆದರೆ ಈ 2,82,000 ಹುದ್ದೆಗಳನ್ನು ತುಂಬುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಇವತ್ತು ಲಕ್ಷಾಂತರ ನಿರುದ್ಯೋಗಿ ಯುವಕರು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರು. ಮುಂದೆ ಬೆಳಗಾವಿಯಲ್ಲಿ ಮಾಡದಂತೆ ಯಾವುದೇ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂದರೆ ಅದನ್ನು ಪೊಲೀಸ್ ಬಲ ಉಪಯೋಗ ಮಾಡಿ ಇವತ್ತು ಅವರ ಒಂದು ನಿರುದ್ಯೋಗಿ ಯುವಕರು ಉದ್ಯೋಗ ಸಲುವಾಗಿ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯದಲ್ಲಿ ಆಯಿತು. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅತ್ಯಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಬಾಣಂತಿಯರ ಸಾವು, ಪ್ರತಿಷ್ಠೆಗಾಗಿ RCB ಅಭಿಮಾನಿಗಳ ಬಲಿ, ಬ್ಯಾಂಕುಗಳ ಲೂಟಿ, ಹಾಡೋಗಲೇ ದರೋಡೆಗಳು, ಸನಾತನ ಧರ್ಮದ ಕಾರ್ಯಕ್ರಮಗಳ ಕಲ್ಲು ತೂರಾಟ, ಬೆಂಗಳೂರಿನಲ್ಲಿ ಜಯನಗರ ತೇರು ಎಳೆಯುವಾಗ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ, ಬೆಂಗಳೂರು ನಗರದಲ್ಲಿ ಕಿಲ್ಲರ್ ಗುಂಡಿಗೆ 558 ಜನ ಬಲಿ, ರಾಜ್ಯದಲ್ಲಿ ಸುಮಾರು 1,585 ರೈತರ ಆತ್ಮಹತ್ಯೆ, ರಾಜ್ಯದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಶಾಲಾ ಕೋಣೆಗಳ ವ್ಯವಸ್ಥೆ ಇಲ್ಲಾರ್ದಂಥ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿ. ಇವತ್ತು IT-BT ಕಂಪ್ನಿಗಳ ಬಗ್ಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬಾಯಿಗೆ ಬಂದಂಗೆ ಏನು ಒಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ
ಗೌರವಯುತವಾಗಿ ಮಾತಾಡುವಂಥದ್ದು ಇಲ್ಲ. ಈ ಒಂದು ಕಡೆ ಹೇಳ್ತಾರೆ ನೀವು ಅಜೀಂ ಪ್ರೇಮ್ಜಿ ಅವರು ಸುಮಾರು 1,500 ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನೀವು ಹೇಳ್ತೀರಿ ಕಿರಣ್ ಮಜುಮ್ದಾರ್ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್,